ನಮಸ್ಕಾರ. ಇವತ್ತ ಫೇಸ್ಬುಕ್ ಮ್ಯಾಗೆ ಬರೋಂಥ ವಿಷಯ ಏನಂತಂದರೆ, ಇವತ್ತಿನ ಸುಮಾರು ಸಾಯಂಕಾಲ 7:40 ಸಾಯಂಕಾಲ ಏನು ಗೊತ್ತ, ಹುಮ್ನಾಬಾದ್ ಪಟ್ಟಣ ಹಾಗೂ ನಮ್ಮ ರಾಜೇಶ್ವರ ಪಕ್ಕದಲ್ಲಿ ಸ್ವಲ್ಪ ಈ ಒಂದು ಭೂಕಂಪ ಆಗಿದಂತ ಬಹಳಷ್ಟು ಜನರು ಫೋನ್ ಮಾಡಿದ್ರು. ಅದರ ಹಾಗೆ ಆ ಫೋನ್ ಮಾಡಿದಂಥ ಸಮಯದಲ್ಲಿ ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅಂತಂದ್ರೆ ನಮ್ಮ ಹುಮ್ನಾಬಾದ್ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಈ ಸಂಬಂಧಪಟ್ಟ ಇಲಾಖೆ ಅಂತಂದ್ರೆ ಇವತ್ತಿನ ಈ ಸಂಬಂಧಪಟ್ಟ ಇಲಾಖೆ ನಮ್ಮ ಬೆಂಗಳೂರಿನಲ್ಲಿದೆ, ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ. ಏನು ಈ ಭೂಕಂಪ ಅಳತೆಯನ್ನು ಮಾಡ್ತಾರ, ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಈಗಾಗ ಸುಮಾರು ಒಂದು ಅರ್ಧ ತಾಸು ಮೊದಲ ಈ ಒಂದು ರಿಪೋರ್ಟ್ ಬಂದಿದೆ ಇವತ್ತು ಆ ಸೆಂಟ್ರಲ್ಲಿಂದ. ಅದರಲ್ಲಿ ಹುಮ್ನಾಬಾದ್ ಮತ್ತು ರಾಜೇಶ್ವರ ಪಕ್ಕ ಸ್ವಲ್ಪ ತೀವ್ರತೆಯಲ್ಲಿ ಈ ಭೂಕಂಪ ಸಂಭವಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳು ಈ ರಿಪೋರ್ಟ್ನಲ್ಲಿ ತಿಳಿದಾರೆ. ಅದರಲ್ಲಿ ಈ ತೀವ್ರತೆ ಅಂತಂದ್ರೆ 2.2 ಒಂದು ತೂಕ ಮಾಪನದಲ್ಲಿ ಈ ಭೂಕಂಪ ಸಂಭವಿಸಿದೆ. ಆದರೆ ಈ 2.2 ಅಂತಂದ್ರೆ ಬಹಳ ಕಮ್ಮಿ. ಯಾವಾಗ ಈ 2.2 ಅಂದ್ರೆ ಯಾವುದೇ ಅನಾಹುತ ಆಗಲ್ಲ. ಆದರೆ ಯಾವಾಗ ಹೆಚ್ಚಿಗೆ ಅಂತಂದ್ರೆ ಸುಮಾರು 6 ಇದ್ರ ಮೇಲೆ ಮಾಪನ ಬಂದಾಗ ಅದು ಡೇಂಜರಸ್ ಇರ್ತದೆ. ಆದ ಕಾರಣ ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆ, ವಿಶೇಷವಾಗಿ ಹುಮ್ನಾಬಾದ್ ಪಟ್ಟಣ ಮತ್ತು ರಾಜೇಶ್ವರನಲ್ಲಿ ಇವತ್ತಿನ ಭೂಕಂಪ ಒಂದು ಆಗಿದೆ. ಅದಕ್ಕಾಗಿ ನನ್ನ ಕ್ಷೇತ್ರದ ಮಹಾಜನತೆಗೆ ಒಂದೇ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಒಂದು ಏನು ಭೂಕಂಪ ಆಗಿದೆ ಯಾರು ಕೂಡ ಭಯಭೀತರಾಗಬೇಡ್ರಿ. ಯಾಕಂತಂದ್ರ ಆ ವಸ್ತು ಒಂದು ಎವರೇಜ್ ಮ್ಯಾಗ ಇದು ಒಂದು ಭೂಕಂಪ ಸಂಭವಿಸಿದೆ. ಆದ ಕಾರಣ ಯಾರು ಕೂಡ ಭಯಭೀತರಾಗಬೇಡ್ರಿ. ಮಾನ್ಯ ಜಿಲ್ಲಾಧಿಕಾರಿ ಮತ್ತು ತಾಲೂಕಾ ದಂಡಾಧಿಕಾರಿಗಳು ಈಗಾಗಲೇ ರಿಪೋರ್ಟು ಕೂಡ ಕಳಿಸಿದಾರ. ಅದಕ್ಕಾಗಿ ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ.